ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇದೇ ಒಂದು ಜುಲೈ 10ನೇ ತಾರೀಕಿನಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ವಿಪರೀತವಾಗಿ ರಾಜಯೋಗ. ಈ ರಾಶಿಯವರಿಗೆ ಅತ್ಯುತ್ತಮವಾಗಿರುವಂತಹ ಶುಕ್ರ ದಶೆ ಶುರುವಾಗುತ್ತದೆ. ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಫಲಿತಾಂಶವನ್ನು ಪಡೆದುಕೊಳ್ತಕ್ಕಂತಹ ಸಮಯ. ನಿಮ್ಮ ಜೀವನ ಕಷ್ಟಗಳು ಪರಿಣಾಮಕಾರಿಯಾಗಿ ಪರಿಹಾರವಾಗುತ್ತದೆ. ಒಟ್ಟಾರೆಯಾಗಿ ರಾಶಿಯವರಿಗೆ ನವಪಂಚಮ ರಾಜಯೋಗದಿಂದಾಗಿ ಎಲ್ಲ ರೀತಿಯ ದೃಷ್ಟಿ ದೋಷಗಳು ದೂರವಾಗುತ್ತದೆ. ಈ ರಾಶಿಯವರಿಗೆ ಹೆಚ್ಚು ಸಕಾರಾತ್ಮಕವಾದ ಪ್ರಭಾವವನ್ನು ಬೀರೋದನ್ನು ಖಂಡಿತವಾಗಿ ನೋಡಬಹುದಾಗಿದೆ. ಈ ರಾಶಿಯವರಿಗೆ ಕಷ್ಟಗಳಿಂದ ಮುಕ್ತಿ, ಸಾಲಗಳಿಂದ ಪರಿಹಾರ, ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿರುತ್ತದೆ. ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಲಾಭವನ್ನು ಕಂಡುಕೊಳ್ತಕ್ಕಂತಹ ಸಮಯ ಶುರುವಾಗ್ತಾ ಇದೆ. ಈ ರಾಶಿ ಚಕ್ರದವರ ಮನಸ್ಸು ಅದ್ಭುತವಾಗಿರುತ್ತೆ. ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಎದುರಿಸುವಂತಹ ಸಾಮರ್ಥ್ಯ, ಧೈರ್ಯವನ್ನು ಕಂಡುಕೊಳ್ತಾರೆ. ಹಾಗಾದರೆ ನಾಳೆಯಿಂದ ಯಾವ ರಾಶಿಯವರಿಗೆ ಸೋಲು ಅನ್ನೋದು ಬರುವುದಿಲ್ಲ, ಒಟ್ಟಾರೆಯಾಗಿ ಅದೃಷ್ಟ ಕೈ ಹಿಡಿಯುತ್ತದೆ, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿಯವರಿಗೆ ಒಂದು ಸಮಯದ ಕೊನೆಯಲ್ಲಿ ಬಹಳ ದಿನಗಳ ನಂತರ, ಕಳೆದ ಹಲವಾರು ವರ್ಷಗಳ ನಂತರ ವಿಶೇಷವಾದ ಸಾಧನೆ ಮಾಡುವಂತಹ ಸಮಯಕ್ಕೆ ತಕ್ಕಂಥ ಉತ್ತಮವಾದ ಮಾರ್ಗಗಳು ಗೋಚರಿಸ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಈ ಸಂದರ್ಭದಲ್ಲಿ ಪ್ರೀತಿಯಲ್ಲಿ ಬಿದ್ದಿರ್ತಕ್ಕಂತಹ ವ್ಯಕ್ತಿಗಳಿಗೆ ಇಬ್ಬರು ಅತಿಯಾದ ಪ್ರೀತಿ ಮತ್ತು ವಿಶೇಷವಾದ ಬುದ್ಧಿವಂತಿಕೆಯಿಂದ ಮುನ್ನಡೆಯಲು ಸಾಧ್ಯವಾಗುತ್ತೆ. ನಿಮ್ಮ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಹಲವಾರು ವರ್ಷಗಳ ನಂತರ ಒಂದು ರಾಜಯೋಗದ ಜೀವನವನ್ನು ನಡೆಸ್ತೀರಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ವರ್ಷ ನಿಮ್ಮ ಜೀವನದಲ್ಲಿ ಭವಿಷ್ಯದಲ್ಲಿ ಅದ್ಭುತವಾಗಿರುವಂತಹ ಪರಿವರ್ತನೆಯನ್ನು ಕಂಡುಕೊಳ್ತಕ್ಕಂತಹ ಸಮಯ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ. ಅಂತಹ ಸಮಸ್ಯೆಗಳು ಬಂದರೂ ಕೂಡ ಎಲ್ಲವನ್ನ ಎದುರಿಸುವಂತಹ ಶಕ್ತಿಯನ್ನು ಪಡೆದುಕೊಳ್ತೀರಾ. ದೇವರ ಕೃಪೆಗೆ ಪಾತ್ರರಾಗ್ತೀರಾ. ನಿಮ್ಮ ಜೀವನದಲ್ಲಿ ರಾಜಯೋಗ, ಗಜಕೇಸರಿ ಯೋಗ, ವಿಶೇಷವಾಗಿ ಗುರುಬಲ ಅಪಾರವಾಗಿ ಹಣವನ್ನು ತಂದುಕೊಡ್ತಕ್ಕಂತಹ ಸಮಯ ಇದಾಗಿದ್ದು, ಈ ಸಮಯದಲ್ಲಿ ಗುರುಬಲವಿರುವಂತಹ ರಾಶಿಯವರಿಗೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುವಂತಹ ಒಂದು ವಿಶೇಷವಾದ ಲಾಭ ಮತ್ತು ಯೋಗ ದೊರಕುತ್ತದೆ. ಹೌದು ಸ್ನೇಹಿತರೆ, ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದರೆ ಮೊದಲನೇ ರಾಶಿ ಮೇಷರಾಶಿ. ಮೇಷ ರಾಶಿಯಲ್ಲಿ ಅತ್ಯಂತ ವಿಶೇಷವಾಗಿ ಗುರು ಆಗಿರುವಂತಹ ಬೃಹಸ್ಪತಿ ಅತ್ಯಂತ ಶುಭ ಗ್ರಹವೆಂದು ಪರಿಗಣಿಸಲಾಗುತ್ತೆ. ದೇವರುಗಳ ಕೃಪೆಯಿಂದಾಗಿ ಈ ರಾಶಿಯವರಿಗೆ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಗುರು ಇದ್ದರೆ ಅಂತಹ ವ್ಯಕ್ತಿಯು ಸಮೃದ್ಧಿ ಜೀವನವನ್ನು ನಡೆಸ್ತಾರೆ. ಗುರು ಧನು ಮತ್ತು ಮೀನ ರಾಶಿ ಅಧಿಪತಿ ಆಗಿರ್ತಾರೆ. ಸಾಮಾನ್ಯವಾಗಿ ಗುರು ಒಂದೇ ರಾಶಿಯಲ್ಲಿ 1 ವರ್ಷ ಇರುತ್ತಾನೆ. ಪ್ರಸ್ತುತ ಗುರು ಕಟಕ ರಾಶಿಯಲ್ಲಿ ಪ್ರಯಾಣ ಮಾಡ್ತಾ ಇರೋದ್ರಿಂದ 12 ವರ್ಷಗಳ ನಂತರ ಕಟಕ ರಾಶಿಯನ್ನು ಪ್ರವೇಶ ಮಾಡಿರುವಂತಹ ಗುರುವಿನೊಂದಿಗೆ ಚಂದ್ರ ಕೂಡ ಸಂಯೋಗವನ್ನು ನಡೆಸ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಜುಲೈ 10ರಿಂದ ಗುರು ಚಂದ್ರನೊಂದಿಗೆ ಸಂಯೋಜನೆಯನ್ನು ಕಂಡು ಗಜಕೇಸರಿ ಯೋಗ ಪ್ರಬಲವಾಗಿ ಬರುತ್ತದೆ. ಈಗ ಇವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಯಶಸ್ಸನ್ನು ಪಡೆದುಕೊಳ್ತಾರೆ. ವೃತ್ತಿ, ಜೀವನ, ಕೆಲಸ ಎಲ್ಲದರಲ್ಲೂ ಕೂಡ ಯಶಸ್ಸು, ಕಟ್ಟಿಟ್ಟ ಬುದ್ಧಿ, ಅನಿರೀಕ್ಷಿತವಾಗಿ ಆರ್ಥಿಕ ಲಾಭ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾದರೆ ಈ ಗಜಕೇಸರಿ ಯೋಗದಿಂದ ಈ ರಾಶಿಯವರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಎರಡನೇ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಶಕ್ತಿಶಾಲಿ ಯೋಗದಿಂದಾಗಿ ಮನೆಯಲ್ಲಿರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ. ಅಪಾರವಾಗಿರುವ ಧನ ಸಂಪತ್ತು ಸಿಗುತ್ತೆ. ಹಠಾತ್ ಆಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಈ ರಾಶಿಯವರಿಗೆ ಇನ್ನು ಮುಂದೆ ರಾಜಯೋಗವು ಕೂಡ ಪ್ರಬಲವಾಗಿರುತ್ತದೆ. ಆದಾಯದಲ್ಲಿ ಬದಲಾವಣೆ ತರುತ್ತದೆ. ಆದಾಯದ ಮೂಲಗಳು ವೃದ್ಧಿಯಾಗುತ್ತವೆ. ಆನುವಂಶಿಕವಾಗಿ ವೃತ್ತಿಯಲ್ಲಿ ಮಾಡ್ತಿರ್ತಕ್ಕಂಥ ತೊಂದರೆಗಳು ದೂರವಾಗಿ ಲಾಭವನ್ನು ಕಂಡುಕೊಳ್ತಕ್ಕಂತಹ ಸಮಯ. ಜೀವನದಲ್ಲಿ ಸಂತೋಷ ದ್ವಿಗುಣಗೊಳ್ಳುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸು, ನಿಮ್ಮ ಜೀವನ, ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಸಿಕ್ಕಿಬಿದ್ದ ಹಣ ಕೈಗೆ ಬರುತ್ತೆ. ಸಮಾಜದಲ್ಲಿ ಗೌರವ, ಖ್ಯಾತಿ ದ್ವಿಗುಣಗೊಳ್ಳುತ್ತದೆ. ಈ ರಾಶಿಯವರಿಗೆ ರಾಜಯೋಗ ನಿಮ್ಮ ಆದಾಯದಲ್ಲಿ ಬದಲಾವಣೆಯನ್ನು ತರಬಹುದು. ಆದಾಯದ ಮೂಲಗಳನ್ನು ವೃದ್ಧಿಸ್ತಾ ಹೋಗುತ್ತದೆ. ಒಟ್ಟಾರೆ ಈ ರಾಶಿಯವರಿಗೆ ರಾಜಯೋಗ ನಿಮ್ಮ ವಿಶೇಷವಾದ ಬದಲಾವಣೆಗೆ ಸಾಧ್ಯತೆ ಮಾಡಿಕೊಳ್ಳುತ್ತೆ. ನಿಮ್ಮ ಜೀವನದಲ್ಲಿ ಈಗ ಇನ್ನು ಮುಂದೆ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಒಂದು ವಿಶೇಷವಾದ ಸ್ಥಿತಿಗೆ ತಲುಪುತ್ತೀರಾ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹಣವಂತರಾಗುವ ಸಾಧ್ಯತೆ ಇದೆ. ಏಕೆಂದರೆ ಈ ಅದ್ಭುತವಾದ ರಾಜಯೋಗ ಸಮಾಜ ನಿಮ್ಮ ಖ್ಯಾತಿ, ಗೌರವವನ್ನು ಹೆಚ್ಚಿಸುತ್ತದೆ. ಈ ಸಮಯದಲ್ಲಿ ಉಂಟಾಗುವ ಸಂಪರ್ಕಗಳು ವೈಯಕ್ತಿಕ ಮತ್ತು ವೃತ್ತಿಪರ ಬೆಳವಣಿಗೆಗೆ ಸಹಾಯ ಮಾಡೋದ್ರಿಂದ ಇದು ಪ್ರಗತಿಗೆ ಉತ್ತಮ ಅವಕಾಶ. ಅದಲ್ಲದೆ ಇದು ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ ಮತ್ತು ಮಾನಸಿಕ ಆರೋಗ್ಯದ ವಿಚಾರದಲ್ಲೂ ಕೂಡ ಅನುಕೂಲಕರವಾಗಿರುವಂತಹ ಸ್ಥಿತಿಯನ್ನು ನಿರ್ಮಿಸುತ್ತದೆ. ಈ ರಾಶಿಯವರಿಗೆ ಗುರುವಿನ ಪ್ರಭಾವದಿಂದಾಗಿ ಸಕಲ ಸೌಕರ್ಯ ಪ್ರಾಪ್ತಿಯಾಗುವ ಸಮಯ. ಹಿಂದೆ ಮಾಡಿದ ಸಾಲಗಳು ತೀರುತ್ತೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಿಸುತ್ತದೆ. ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಹಿಂದೆ ಮಾಡಿದ ಸಾಲಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳಬಹುದು.
ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ವೃತ್ತಿಪರ ಅಂಶಗಳು ಪ್ರತಿನಿಧಿಸುವಂತಹ ಮನೆಯಲ್ಲಿ ರೂಪುಗೊಳ್ತಿರ್ತಕ್ಕಂಥ ರಾಜಯೋಗ ಈ ಅವಧಿಯಲ್ಲಿ ವೃತ್ತಿ ಮತ್ತು ಸಂಪತ್ತಿನಲ್ಲಿ ಗಮನಾರ್ಹವಾದ ಪ್ರಗತಿಯನ್ನು ತಂದುಕೊಡುತ್ತೆ. ಅದಲ್ಲದೆ ಜೀವನದಲ್ಲಿ ಹೊಸ ಅವಕಾಶ ಕಂಡುಬರುತ್ತೆ. ಇದು ಬಡ್ತಿ ಅಥವಾ ಸಂಬಳದ ಹೆಚ್ಚಳಕ್ಕೆ ಕಾರಣವಾಗುವ ಸಮಯ. ಅದಲ್ಲದೆ ಉದ್ಯಮಿಗಳಿಗೆ ಹೆಚ್ಚು ಲಾಭ, ವ್ಯವಹಾರ ವಿಸ್ತರಣೆ, ಅನುಕೂಲಕರ ಪರಿಸ್ಥಿತಿಗಳು ಬರುತ್ತದೆ. ಹೂಡಿಕೆಗಳಲ್ಲಿ ಉತ್ತಮ ಲಾಭ, ಹೇಗೆಂದರೆ ನೀವು ಸಕಾರಾತ್ಮಕ ಲಾಭವನ್ನು ಗಳಿಸಿಕೊಳ್ಳಬಹುದು. ಗಜಕೇಸರಿ ಯೋಗದಿಂದಾಗಿ ಸಂಬಂಧದಲ್ಲಿ, ಕುಟುಂಬದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಅನುಭವಿಸಬಹುದು. ಈ ಕುಟುಂಬದಲ್ಲಿ ಸಾಮರಸ್ಯ ಹೆಚ್ಚಾಗ್ತಾ ಹೋಗುತ್ತೆ. ಇಂದಿನ ಸಂಘರ್ಷಗಳನ್ನು ಪರಿಹರಿಸಲು, ಈ ಬಂಧಗಳನ್ನು ಬಲಪಡಿಸಲು ಅನುಕೂಲಕರವಾಗಿರುವಂತಹ ಸಮಯ ಅಂತ ಹೇಳ್ಬಹುದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಈ ಸಮಯದಲ್ಲಿ ನಿಮ್ಮೆಲ್ಲರ ಕಷ್ಟಗಳು, ಎಲ್ಲ ರೀತಿಯ ಪಾತ್ರಗಳು, ತೊಂದರೆಗಳು ದೂರವಾಗುತ್ತದೆ. ನಿಮ್ಮ ಜೀವನದಲ್ಲಿ ಅತಿ ವೇಗವನ್ನು ಪಡೆದುಕೊಳ್ತೀರಾ. ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ಗಳಿಸಿಕೊಳ್ತೀರಾ. ಒಟ್ಟಾರೆ ಜುಲೈ 10ರಿಂದ ನಿಮ್ಮ ಜೀವನದಲ್ಲಿ ಆರ್ಥಿಕವಾದ ಪರಿಸ್ಥಿತಿಗಳಿಗೆ, ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಪ್ರತಿಫಲವಾಗಿರ್ತಕ್ಕಂಥ ಸಮಯ. ಕುಟುಂಬ ಜೀವನದಲ್ಲಿ ವಿವಾದಗಳು, ಮನಸ್ತಾಪಗಳು ದೂರವಾಗಿ ನೆಮ್ಮದಿಯ ಜೀವನವನ್ನು ನಡೆಸ್ತೀರಾ. ಗುರುವಿನ ಕೃಪೆಯಿಂದ ಜೀವನದಲ್ಲಿ ಸಕಾರಾತ್ಮಕವಾದ ಫಲಿತಾಂಶಗಳು ದೊರೆಯುತ್ತೆ. ಆಧ್ಯಾತ್ಮಿಕತೆ ದೃಷ್ಟಿಯಿಂದ ಕೂಡ ನೀವು ಕಠಿಣ ಪರಿಶ್ರಮದ ಲಾಭವನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಬಾಕಿ ಇರುವ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ಹೊಂದ್ತಾರೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಚೆನ್ನಾಗಿ ಪ್ರಶಂಸಿಸಲಾಗುತ್ತೆ. ಮುಂದಿನ ರಾಶಿ ಧನಸ್ಸು ರಾಶಿ. ಕೆಲಸದಲ್ಲಿನ ಅಡೆತಡೆಗಳು ದೂರವಾಗುತ್ತೆ. ಗುರುಬಲದಿಂದಾಗಿ ಅಪಾರವಾಗಿ ಹಣವನ್ನು ಗಳಿಸಿಕೊಳ್ಳುವ ಅವಕಾಶ ಸಿಗುತ್ತೆ. ಜುಲೈ 10ರಿಂದ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಅನುಕೂಲಕರವಾದ ಒಳ್ಳೆಯ ಸುದ್ದಿಗಳು ಬರುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದ್ತಾರೆ. ಅವಿವಾಹಿತರಿಗೆ ಬಯಸಿದ ಸಂಗತಿ ಸಿಗುತ್ತಾರೆ. ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳು ಸ್ನೇಹ ಮಾಡೋದ್ರಲ್ಲಿ ಹಠಾತ್ ಆಗಿ ಆರ್ಥಿಕ ಲಾಭದ ಅವಕಾಶ ಇರುತ್ತೆ. ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಪರಿಹಾರವಾಗುತ್ತೆ. ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ತೀರಾ. ದಾಂಪತ್ಯ ಜೀವನದಲ್ಲಿ ಸಂತೋಷ ಸಿಗುತ್ತೆ. ಒಟ್ಟಾರೆ ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಕಂಡುಕೊಳ್ತಕ್ಕಂತಹ 7 ರಾಶಿಯವರಿಗೆ ಇನ್ನು ಮುಂದೆ ಕಷ್ಟಗಳೇ ಬರೋದಿಲ್ಲ. ಕಷ್ಟಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ಆತ್ಮವಿಶ್ವಾಸ, ಧೈರ್ಯ ಮತ್ತು ಗುರುರಾಯರ ಒಂದು ಅನುಗ್ರಹ ದೊರೆಯುತ್ತೆ. ಗುರುಬಲ ಯಾವ ವ್ಯಕ್ತಿಯ ಮೇಲಿತ್ತು ಅಂಥವರ ಬಾಳು ಬಂಗಾರವಾಗುತ್ತೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಜೀವನದಲ್ಲಿ ಶಕ್ತಿಶಾಲಿಯಾಗಿರುವಂತಹ ರಾಜಯೋಗದಿಂದಾಗಿ ಇನ್ನು ಮುಂದೆ ಸೋಲೆ ಇಲ್ಲದ ಅಪಾರವಾದ ಧನ ಸಂಪತ್ತನ್ನು ಬರಮಾಡ್ಕೊಳ್ತೀರಾ. ಸಾಲದಿಂದ ಪರಿಹಾರ ಸಿಗುತ್ತದೆ. ಇಷ್ಟೆಲ್ಲ ಅದೃಷ್ಟವನ್ನು ಕಂಡುಕೊಳ್ಳುವಂತಹ 7 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮಃ ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.